ಬಿಟ್ಟು ಹೋದ ಸಂಖ್ಯೆ ತುಂಬುವುದು, ಮಿಸ್ಸಿಂಗ್ ನಂಬರ್ಸ್. ಇವು RRB ಗ್ರೂಪ್ ಡಿ ಯಲ್ಲಿ ಕೇಳಲಾದ ಪ್ರಶ್ನೆಗಳು. ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದಂತ ನೋಡೋಣ. ಇಲ್ಲಿ ನಂಬರ್ ಕೊಟ್ಟಿದ್ದಾರೆ 18, 12, 16, 13, 14, 18, 9, 14. ಇಲ್ಲಿ ಬಿಟ್ಟ ಜಾಗದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಕಂಡುಹಿಡಿಬೇಕು. ಇಲ್ಲಿ ಪ್ಲಸ್ ಮಾಡಿರ್ತಾರೆ, ಇಲ್ಲಾಂದ್ರೆ ಮೈನಸ್, ಇಂಟು ಇಲ್ಲಾಂದ್ರೆ ಡಿವೈಡೆಡ್ ಬೈ ಮಾಡಿರ್ತಾರೆ. ಪ್ಲಸ್ ಮಾಡಿ ನೋಡೋಣ. 18 ಪ್ಲಸ್ 13 ಪ್ಲಸ್ 9 = 40 ಆಗುತ್ತೆ. 12 ಪ್ಲಸ್ 14 ಪ್ಲಸ್ 14 40 ಆಗುತ್ತೆ. ನೆಕ್ಸ್ಟ್ 40 ಬರಬೇಕು. 16 ಪ್ಲಸ್ 18 34 ಆಗುತ್ತೆ. 34ಕ್ಕೆ ಪ್ಲಸ್ 6 ಕೊಡಿದ್ರೆ 40 ಆಗುತ್ತೆ. 40ರಲ್ಲಿ ಮೈನಸ್ 34 ಕಳೆದ್ರೆ 6 ಬರುತ್ತೆ. ಉತ್ತರ 6. ನೆಕ್ಸ್ಟ್ ನೋಡೋಣ. 20, 21, 29, 30, 12, 18, 14, 18. ಇಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಕಂಡುಹಿಡಿಯಬೇಕು. ಈ ಕೂಡಿಸಿ ನೋಡೋಣ. 20 ಪ್ಲಸ್ 30 ಪ್ಲಸ್ 14 = 64. 21 ಪ್ಲಸ್ 12 ಪ್ಲಸ್ 18 51. 29 ಪ್ಲಸ್ 18 47 ಆಗುತ್ತೆ. ಈ ಕಡೆಯಿಂದ ಕೂಡಿದ್ರೆ ಸರಿ ಬರ್ತಾ ಇಲ್ಲ. ಈ ಕಡೆಯಿಂದ ಕೂಡಿ ನೋಡೋಣ. 20 ಪ್ಲಸ್ 21 ಪ್ಲಸ್ 29 70. 30 ಪ್ಲಸ್ 12 ಪ್ಲಸ್ 18 60. ನೆಕ್ಸ್ಟ್ ಇಲ್ಲಿ 50 ಬರಬೇಕು. 14 ಪ್ಲಸ್ 18 32 ಆಗುತ್ತೆ. 32ಕ್ಕೆ 18 ಕೂಡಿದ್ರೆ 50. 50ರಲ್ಲಿ 32 ಕಳೆದ್ರೆ 18 ಆಗುತ್ತೆ. ಆನ್ಸರ್ 18. ನೆಕ್ಸ್ಟ್ ನೋಡೋಣ. 16, 17, 17, 15, 5, 30, 27, 15. ಇಷ್ಟು ಯಾವ ಸಂಖ್ಯೆ ಬರುತ್ತೆ ಅಂತ ಕಂಡುಹಿಡಿಯಬೇಕು. 16 ಪ್ಲಸ್ 17 ಪ್ಲಸ್ 17 50. 15 ಪ್ಲಸ್ 5 ಪ್ಲಸ್ 30 50. ನೆಕ್ಸ್ಟ್ 50 ಬರಬೇಕು. 27 ಪ್ಲಸ್ 15 42 ಆಗುತ್ತೆ. 42ಕ್ಕೆ 8 ಕೂಡಿದ್ರೆ 50. 50ರಲ್ಲಿ ಮೈನಸ್ 42 ಕಳೆದ್ರೆ 8. ಆನ್ಸರ್ 8. ನೆಕ್ಸ್ಟ್ ನೋಡೋಣ. 13, 18, 15, 14, 12, 12, 14, 12. ಇಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಕಂಡುಹಿಡಿಯಬೇಕು. 13 ಪ್ಲಸ್ 14 ಪ್ಲಸ್ 14 = 41. 18 ಪ್ಲಸ್ 12 ಪ್ಲಸ್ 12 = 42. ಇನ್ನು 43 ಬರಬೇಕು. 15 ಪ್ಲಸ್ 12 27. 27ಕ್ಕೆ 16 ಸೇರಿಸಿದ್ರೆ 43 ಆಗುತ್ತೆ. 43ರಲ್ಲಿ 27 ಕಳೆದ್ರೆ 16 ಬರುತ್ತೆ. ಆನ್ಸರ್ 16. ನೆಕ್ಸ್ಟ್ ನೋಡೋಣ. 30, 15, 15, 30, 15, 25, 10, 40. ಇಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಕಂಡುಹಿಡಿಯಬೇಕು. 30 ಪ್ಲಸ್ 30 ಪ್ಲಸ್ 10 70 ಆಗುತ್ತೆ. 15 ಪ್ಲಸ್ 15 ಪ್ಲಸ್ 40 70. ನೆಕ್ಸ್ಟ್ ಇಲ್ಲಿ 70 ಬರಬೇಕು. 70 ಬರೋದಕ್ಕೆ ಇಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತ ಕಂಡುಹಿಡಿಯಬೇಕು. 15 ಪ್ಲಸ್ 25 40 ಆಗುತ್ತೆ. 40ಕ್ಕೆ 30 ಸೇರಿಸಿದ್ರೆ 70 ಆಗುತ್ತೆ. 70ರಲ್ಲಿ 40 ಕಳೆದ್ರೆ 30 ಆಗುತ್ತೆ. ಆನ್ಸರ್ 30. ನೆಕ್ಸ್ಟ್ ನೋಡೋಣ. ಇಲ್ಲಿ 4 ಕಾಲಮ್ ಕೊಟ್ಟಿದ್ದಾರೆ.
9 6 5 270, 8 7 4 224, 7 8 ಮಧ್ಯೆ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಯಬೇಕು. ಕೆಳಗಡೆ 336. ಈ 9 6 5 ಕೂಡಿದ್ರೆ 270 ಬರಲ್ಲ. 8 ಮಾಡಿದ್ದಾರೆ. 9 6 54, 54 × 5 270, 8 7 56, 4 224. ಈಗ 3ನೇ ನೋಡೋಣ. 8 7 56, 56 × 2 112 ಆಗುತ್ತೆ. 56 × 3 168 ಆಗುತ್ತೆ. 56 × 4 224 ಆಗುತ್ತೆ. 56 × 5 280 ಆಗುತ್ತೆ. 56 × 6 336 ಆಗುತ್ತೆ. 56 × 6 336 ಆಗುತ್ತೆ. ಆನ್ಸರ್ 6. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಈ 4 4 8 24 96 480 ಇಲ್ಲಿ ಜಾಗ ಬಿಟ್ಟಿದ್ದಾರೆ. ಯಾವ ಸಂಖ್ಯೆ ಬರಬೇಕು ಅಂತ ಕಂಡುಹಿಡಿಯಬೇಕು. ಮೇಲೆ 20,160 ಇದೆ. ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ 860, 1140, 2880, 3240. ಈಗ ನೋಡೋಣ. ಈಗ 4 1 4, 4 2 8, 8 3 24, 24 4 96, 96 5 480, 486 2280, 2880. ಆನ್ಸರ್ 2880. ಆನ್ಸರ್ 2880. ಈಗ 2880ನ್ನ ಇಂಟು 7 ಮಾಡಿದ್ರೆ 20,160 ಬರುತ್ತೆ. ಬರಬೇಕು. ಮೇಲೆ ಕೊಟ್ಟಿದ್ದಾರೆ 20,160. ಆನ್ಸರ್ ಕರೆಕ್ಟ್ ಆಗಿದೆ 2880. ನೆಕ್ಸ್ಟ್ ನೋಡೋಣ. 5 3 4 2 ಬಾಕ್ಸ್ ಒಳಗಡೆ 12 ಕೊಟ್ಟಿದ್ದಾರೆ. 5 6 2 3 ಬಾಕ್ಸ್ ಒಳಗಡೆ 18 ಇದೆ. 5 2 2 9 ಬಾಕ್ಸ್ ಒಳಗಡೆ ಯಾವ ಸಂಖ್ಯೆ ಬರುತ್ತೆ ಅಂತ ಕಂಡುಹಿಡಿಯಬೇಕು. ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ 15, 18, 17, 16. 5 × 3 × 4 × 2 120 ಆಗುತ್ತೆ. 120ನ 10ರಿಂದ ಭಾಗಿಸಿದ್ರೆ 12 ಬರುತ್ತೆ. ಇಲ್ಲ 12 ಇದೆ. ನೆಕ್ಸ್ಟ್ ಎರಡನೇ ಕಾಲಮ್ ನೋಡೋಣ. 5 × 6 × 2 × 3 180 ಆಗುತ್ತೆ. 180ನ 10ರಿಂದ ಭಾಗಿಸಿದ್ರೆ 18 ಬರುತ್ತೆ. 18 ಇದೆ. ನೆಕ್ಸ್ಟ್ 5 × 2 × 2 × 9 180 ಆಗುತ್ತೆ. 180ನ 10ರಿಂದ ಭಾಗಿಸಿದ್ರೆ 18 ಬರುತ್ತೆ. ಆನ್ಸರ್ 18. ನೆಕ್ಸ್ಟ್ ನೋಡೋಣ. 9 4 20, 8 5 12, 7 6 ಇಲ್ಲಿ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಯಬೇಕು. 9ಕ್ಕೆ 4ನ ಕೂಡಿದ್ರೆ 20 ಬರಲ್ಲ. ಮೈನಸ್ ಮಾಡೋಣ. 9ರಲ್ಲಿ 4 ಕಳೆದ್ರೆ 5, 5ಕ್ಕೆ 4ನ ಗುಣಿಸಿದ್ರೆ 20, 5 4 20. 8ರಿಂದ 5ನ್ನು ಕಳೆದ್ರೆ 3, 3ಕ್ಕೆ 4ನ ಗುಣಿಸಿದ್ರೆ 12, 4 3 12. ನೆಕ್ಸ್ಟ್ 7ರಿಂದ 6ನ್ನು ಕಳೆದ್ರೆ 1, 1ಕ್ಕೆ 4ನ ಗುಣಿಸಿದ್ರೆ 4, ಆನ್ಸರ್ 4. ನೆಕ್ಸ್ಟ್ ನೋಡೋಣ. 4 16 9 25,
ಒಳಗಡೆ 14 ಇದೆ ಬಾಕ್ಸ್ ಒಳಗಡೆ ಮಧ್ಯ. ಈ ಕಡೆ 9, 49, 36, 1 ಇಲ್ಲಿ ಮಧ್ಯ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. ಇಂಟು ಮಾಡಿದ್ದಾರೆ. 2 ಇಂಟು 2, 2 2 4, 2 2 4, 4 4 16, 3 3 9, 5 5 25. ಈಗ ಇವೆಲ್ಲನೂ ಕೂಡೋದು 2 ಪ್ಲಸ್ 4 ಪ್ಲಸ್ 3 ಪ್ಲಸ್ 5 ಇಸ್ ಈಕ್ವಲ್ ಟು 14. ನೆಕ್ಸ್ಟ್ ಎರಡನೇ ಬಾಕ್ಸ್ ಅಲ್ಲಿ ನೋಡೋಣ. 3 3 9, 7 7 49, 6 6 36, 1 1 1, 3 3 ಪ್ಲಸ್ 7 ಪ್ಲಸ್ 6 ಪ್ಲಸ್ 1 17. ಆನ್ಸರ್ 17. ನೆಕ್ಸ್ಟ್ ನೋಡೋಣ. 466, 341, 250 ಬಂದಿದೆ. 398, 282 ಇಲ್ಲಿ ಎಷ್ಟು ಬರ್ಬೇಕು ಅಂತ ಕಂಡುಹಿಡಿಬೇಕು. 466 ಪ್ಲಸ್ 341 ಕೂಡಿದ್ರೆ 250 ಬರಲ್ಲ. ಮೈನಸ್ ಮಾಡೋಣ. 466 ಮೈನಸ್ 341 125 ಆಗುತ್ತೆ. 125 ಇಂಟು 2 ಮಾಡಿದ್ರೆ 250 ಬರುತ್ತೆ. ಈ ಕಡೆ ನೋಡೋಣ. 398 282, 398 ಮೈನಸ್ 282 ಕಳೆದ್ರೆ 116 ಬರುತ್ತೆ. 116 ಇಂಟು 2 ಮಾಡಿದ್ರೆ 232 ಆಗುತ್ತೆ. ಆನ್ಸರ್ 232. ನೆಕ್ಸ್ಟ್ ನೋಡೋಣ. 5 25 2 7 7 42 10 17 7 21 20 ಇಲ್ಲಿ ಎಷ್ಟು ಬರಬೇಕು ಅಂತ ಕಂಡುಹಿಡಿಬೇಕು. ಇಲ್ಲಿ 5 25 2 ಕೂಡಿದ್ರೆ 7 ಬರಲ್ಲ. 5 5 25, 5 5 25 ಇಲ್ಲಿ 5 ಇಂಟು 5 ಪ್ಲಸ್ 2 ಕೂಡಿದ್ರೆ 7 ಬಂದಿದೆ. ನೆಕ್ಸ್ಟ್ 7 6 42, 7 ಪ್ಲಸ್ 10 ಕೂಡಿದ್ರೆ 17, 7 3 21, 7 ಪ್ಲಸ್ 20 ಕೂಡಿದ್ರೆ 27. ಆನ್ಸರ್ 27. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇಲ್ಲಿ 15 22 9 16 ಮಧ್ಯ 36 ಕೊಟ್ಟಿದ್ದಾರೆ. ಇಲ್ಲಿ 13 11 9 7 ಮಧ್ಯ 16 ಕೊಟ್ಟಿದ್ದಾರೆ. ಇಲ್ಲಿ 15 21 ಇಲ್ಲಿ ಎಷ್ಟು ಬರುತ್ತೆ ಅಂತ ಕಂಡುಹಿಡಬೇಕು. ಇಲ್ಲಿ 13 ಕೊಟ್ಟಿದ್ದಾರೆ, ಮಧ್ಯ 64 ಕೊಟ್ಟಿದ್ದಾರೆ. ಈಗ ನೋಡೋಣ. 15 15 ಪ್ಲಸ್ 16 31, ಇಲ್ಲಿ 22 ಪ್ಲಸ್ 9 31, 2 31 31 ಬಂದಿದೆ. ಈಗ ಎರಡನೇದು ನೋಡೋಣ. 13 ಪ್ಲಸ್ 7 20, 11 ಪ್ಲಸ್ 9 20, 2 20 20 ಬಂದಿದೆ. ಈಗ ಮೂರನೇ ಬಾಕ್ಸ್ ಕಾಲಮ್ದು ನೋಡೋಣ. 21 ಪ್ಲಸ್ 15 36, 36ರಲ್ಲಿ ಇಲ್ಲಿರೋ 13ನ ಕಳೆದ್ರೆ 23 ಬರುತ್ತೆ. 23 ಪ್ಲಸ್ 13 ಕೂಡಿದ್ರೆ 36 ಆಗುತ್ತೆ. ಆನ್ಸರ್ 23.
ನೆಕ್ಸ್ಟ್ ನೋಡೋಣ. ಇಲ್ಲಿ 3, 2, 1, 1 ಮಧ್ಯೆ 8 ಇದೆ. ಇಲ್ಲಿ 1, 2, 2, 3 ಮಧ್ಯೆ 9 ಇದೆ. ಇಲ್ಲಿ 5, 4, 2, 1 ಇಲ್ಲಿ ಮಧ್ಯೆ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. ಇವಾಗ ನೋಡೋಣ. 3 ಪ್ಲಸ್ 2 ಪ್ಲಸ್ 1 ಪ್ಲಸ್ 1 7 ಆಗುತ್ತೆ. 7ಕ್ಕೆ ಪ್ಲಸ್ 1 ಸೇರಿಸಿದ್ರೆ 8 ಆಗುತ್ತೆ. ಎರಡನೇ ನೋಡೋಣ. 2 ಪ್ಲಸ್ 2 ಪ್ಲಸ್ 3 ಪ್ಲಸ್ 1 8 ಆಗುತ್ತೆ. 8ಕ್ಕೆ 1 ಸೇರಿಸಿದ್ರೆ 9 ಆಗುತ್ತೆ. ಈಗ ಮೂರನೇ ನೋಡೋಣ. 5 ಪ್ಲಸ್ 4 ಪ್ಲಸ್ 2 ಪ್ಲಸ್ 1 12 ಆಗುತ್ತೆ. 12ಕ್ಕೆ 1 ಸೇರಿಸಿದ್ರೆ 13 ಆಗುತ್ತೆ. ಆನ್ಸರ್ 13. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ 2, 2, 3, 4 ಮಧ್ಯೆ 48 ಇದೆ. ಇಲ್ಲಿ 2, 4, 6, 8 ಮಧ್ಯೆ 384 ಇದೆ. ಇಲ್ಲಿ 3, 2, 4, 2 ಮಧ್ಯೆ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. ಇವಾಗ ನೋಡೋಣ. 2 ಇಂಟು 2 ಇಂಟು 3 ಇಂಟು 4 48 ಆಗುತ್ತೆ. 48 ಇದೆ. ಎರಡನೇ ಬಾಕ್ಸ್ ಅಲ್ಲಿ 2 ಇಂಟು 4 ಇಂಟು 6 ಇಂಟು 8 384 ಆಗುತ್ತೆ. ಇಲ್ಲಿ 384 ಇದೆ. ಇಲ್ಲಿ 3 ಇಂಟು 2 ಇಂಟು 4 ಇಂಟು 2 48 ಆಗುತ್ತೆ. ಆನ್ಸರ್ 48. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. 10, 2, 12, 6 ಮಧ್ಯೆ 15 ಇದೆ. 10, 4, 8, 6 ಮಧ್ಯೆ 8 ಇದೆ. 3, 2, 2, 1 ಇಲ್ಲಿ ಮಧ್ಯೆ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಯಬೇಕು. ಪ್ಲಸ್ ಮಾಡಬೇಕು. ಪ್ಲಸ್ ಆಗಲಿಲ್ಲ ಅಂದರೆ ಮೈನಸ್ಸು, ಮೈನಸ್ ಆಗಲಿಲ್ಲ ಅಂದರೆ ಇಂಟು ಮಾಡಬೇಕು. 10 ಇಂಟು 2 10 ಇಂಟು ಈ 10 ಈ ಕಡೆ ಇರೋ 12 ಇಂಟು ಮಾಡಬೇಕು. 10 ಇಂಟು 12 120 ಆಗುತ್ತೆ. ಈ ಮೇಲಿರೋ 6 2 ಮತ್ತು 6ನ್ನ ಕೂಡಬೇಕು. 6 ಪ್ಲಸ್ 2 8 ಆಗುತ್ತೆ. 120ನ್ನ 8ರಿಂದ ಭಾಗಿಸಿದ್ರೆ 15 ಆಗುತ್ತೆ. ಇಲ್ಲಿ 15 ಇದೆ. ಎರಡನೇ ಕಾಲಮು 10 ಇಂಟು 8 80 ಆಗುತ್ತೆ. 10 8 80. ಇಲ್ಲಿ 6 ಪ್ಲಸ್ 4ನ್ನ ಕೂಡಿದ್ರೆ 10 ಆಗುತ್ತೆ. 80ನ್ನ 10ರಿಂದ ಭಾಗಿಸಿದ್ರೆ 8 ಬರುತ್ತೆ. ಇಲ್ಲಿ 8 ಇದೆ ಮಧ್ಯ. 3 ಇಂಟು 2 6 ಆಗುತ್ತೆ. 3 2 6. 2 ಪ್ಲಸ್ 1 3. 6ನ್ನ 3ರಿಂದ ಭಾಗಿಸಿದ್ರೆ 2 ಬರುತ್ತೆ. ಆನ್ಸರ್ 2. ನೆಕ್ಸ್ಟ್ ನೋಡೋಣ. 6, 2, 8, 24 ಮಧ್ಯ 40 ಇದೆ. 10, 25, 15, 1 ಮಧ್ಯ 51 ಇದೆ. 6, 2, 8, 10 ಮಧ್ಯೆ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. ಪ್ಲಸ್ ಮಾಡಿ ನೋಡೋಣ. 6 ಪ್ಲಸ್ 2 ಪ್ಲಸ್ 8 ಪ್ಲಸ್ 24 40 ಆಗುತ್ತೆ. ಇಲ್ಲಿ ಮಧ್ಯೆ 40 ಇದೆ. 10 ಪ್ಲಸ್ 25 ಪ್ಲಸ್ 15 ಪ್ಲಸ್ 1 51 ಆಗುತ್ತೆ. ಇಲ್ಲಿ 51 ಇದೆ. 2 ಪ್ಲಸ್ 6 ಪ್ಲಸ್ 8 ಪ್ಲಸ್ 10 26 ಆಗುತ್ತೆ. ಇಲ್ಲಿ ಆನ್ಸರ್ 26 ಬರಬೇಕು. ಆನ್ಸರ್ 26. ನೆಕ್ಸ್ಟ್ ನೋಡೋಣ. ಇಲ್ಲಿ 2, 3, 15, 6, 13, 12, 7, 10 ಮಧ್ಯ 25, 289, 441 ಈ ಕಡೆ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ 525, 625, 475, 675.
ಈಗ ನೋಡೋಣ. 2 + 3 2 + 3 5 5 5 25 ಇಲ್ಲಿ 25 ಇದೆ. 5 5 25. ನೆಕ್ಸ್ಟ್ 10 + 10 + 7 17 17 17 289 ಇಲ್ಲಿ 289 ಇದೆ. ನೆಕ್ಸ್ಟ್ 15 + 6 15 + 6 21 21 × 21 441 ಇಲ್ಲಿ 441 ಇದೆ. ಈಗ ಇಲ್ಲಿ 12 + 13 25 ಆಗುತ್ತೆ. 12 + 13 25 25 × 25 625 ಇಲ್ಲಿ 625 ಬರಬೇಕು. ಸರಿಯಾದ ಉತ್ತರ 625. ನೆಕ್ಸ್ಟ್ ನೋಡೋಣ. 5 3 4 ಮಧ್ಯೆ 19 ಇದೆ. ಈ ಕಡೆ 7 5 6 ಇಲ್ಲಿ ಮಧ್ಯೆ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. ಈ ಕಡೆ 6 4 5 ಮಧ್ಯೆ 29 ಇದೆ. ಈಗ 5 + 3 + 4 ಕೂಡಿದ್ರೆ 19 ಬರುತ್ತಾ? ಕೂಡಿದ್ರೆ ಬರಲ್ಲ. ಇಂಟು ಮಾಡೋಣ. 5 × 3 5 3 15 15 + 4 19 ಇಲ್ಲಿ 19 ಇದೆ. 15ಕ್ಕೆ 4 ಕೂಡಿದ್ರೆ 19 19 ಇದೆ ಇಲ್ಲಿ. ಈ ಕಡೆ ನೋಡೋಣ. 7 × 5 35 35ಕ್ಕೆ 6 ಕೂಡಿದ್ರೆ 41 ಇಲ್ಲಿಗೆ 41 ಆನ್ಸರ್ ಬರಬೇಕು. ನೆಕ್ಸ್ಟ್ 6 × 4 24 6 4 24 24ಕ್ಕೆ 5 ಕೂಡಿದ್ರೆ 29 ಇಲ್ಲಿ 29 ಇದೆ. ಆನ್ಸರ್ 41. ಈಗ ನೆಕ್ಸ್ಟ್ ಇಲ್ಲಿ 8 27 64 125 216 ಇಲ್ಲಿ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. ಇಲ್ಲಿ ಇಂಟು ಮಾಡಿದ್ದಾರೆ. 8 27 2ನ್ನ 3 ಸಲ ಗುಣಿಸಿದ್ರೆ 8 ಬರುತ್ತೆ. 2 2 4 4 2 8. ಹಾಗೆ ಇಲ್ಲಿ 3ನ್ನ 3 ಸಲ ಗುಣಿಸಿದ್ರೆ 27 ಬರುತ್ತೆ. 3 × 3 × 3 3 3 9 9 3 27. ಆಮೇಲೆ ಇಲ್ಲಿ 4ನ್ನ 3 ಸಲ ಗುಣಿಸಿದ್ರೆ 64 ಬರುತ್ತೆ. ಇಲ್ಲಿ 64 ಇದೆ. ನೆಕ್ಸ್ಟ್ 5ನ್ನ 3 ಸಲ ಗುಣಿಸಿದ್ರೆ 125 ಬರುತ್ತೆ. ಇಲ್ಲಿ 125 ಇದೆ. 6ನ್ನ 3 ಸಲ ಗುಣಿಸಿದ್ರೆ 216 ಬರುತ್ತೆ. ಇಲ್ಲಿ 216 ಇದೆ. ನೆಕ್ಸ್ಟ್ ಇಲ್ಲಿ 1 1 1 1 1ನ್ನ 3 ಸಲ ಗುಣಿಸಿದ್ರೆ 1 1 1 1 ಇಲ್ಲಿ ಸೀರಿಯಲ್ ಪ್ರಕಾರವಾಗಿದೆ. 1 2 3 4 5 6 ಆ ತರ. ಆನ್ಸರ್ 1. ನೆಕ್ಸ್ಟ್ 7 5 3 4 5 1 8 2 ಇಲ್ಲಿ ಮಧ್ಯ 144 49 36 ಇದೆ. ಇಲ್ಲಿ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. ಇಲ್ಲಿ ಪ್ಲಸ್ ಮತ್ತೆ ಇಂಟು ಮಾಡಿದ್ದಾರೆ. 7 7 + 5 7 + 5 12 12ರಿಂದ 12ನ್ನ 12ರಿಂದ ಗುಣಿಸಿದ್ರೆ 144 ಬರುತ್ತೆ. ಇಲ್ಲಿ 144 ಇದೆ. ನೆಕ್ಸ್ಟ್ 3 + 4 3 + 4 7 7ನ್ನ 7ರಿಂದ ಗುಣಿಸಿದ್ರೆ 7 7 49 ಇಲ್ಲಿ 49 ಇದೆ. ನೆಕ್ಸ್ಟ್ 5 + 1 6 6 6 36 ಇಲ್ಲಿ 36 ಇದೆ. ನೆಕ್ಸ್ಟ್ 8 + 2 10 10ಕ್ಕೆ 10ನ್ನ ಗುಣಿಸಿದ್ರೆ 100 ಇಲ್ಲಿ ಆನ್ಸರ್ 100 10 10 100.
ಇಲ್ಲಿ ಆನ್ಸರ್ 100 ಬರಬೇಕು. ಇಲ್ಲಿ 4 7 3 8 2 8 11 5 ಕೊಟ್ಟಿದ್ದಾರೆ. ಒಳಗಡೆ 1 64 27 ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. 5 5 ಪ್ಲಸ್ 5 ಮೈನಸ್ 4 5ರಲ್ಲಿ 4 ಕಳೆದ್ರೆ 1 ಒಂದನ್ನ 3 ಸಲ ಗುಣಿಸಿದ್ರೆ 1 ಬರುತ್ತೆ. ಇಲ್ಲಿ 1 ಇದೆ. ನೆಕ್ಸ್ಟು 7ರಲ್ಲಿ 3 ಕಳೆದ್ರೆ 4 4ನ್ನ 3 ಸಲ ಗುಣಿಸಿದ್ರೆ 64 ಬರುತ್ತೆ. ಇಲ್ಲಿ 64 ಇದೆ. ನೆಕ್ಸ್ಟು 8ರಲ್ಲಿ 2 ಕಳೆದ್ರೆ 6 6ನ್ನ 3 ಸಲ ಗುಣಿಸಿದ್ರೆ 216. ಆನ್ಸರ್ 216. ನೆಕ್ಸ್ಟ್ 11ರಲ್ಲಿ 8 ಕಳೆದ್ರೆ 3 3ನ್ನ 3 ಸಲ ಗುಣಿಸಿದ್ರೆ 27 ಬರುತ್ತೆ. ಇಲ್ಲಿ 27 ಇದೆ. ನೆಕ್ಸ್ಟ್ ಕ್ವಶನ್, ಇಲ್ಲಿ 25 ಕೊಟ್ಟಿದ್ದಾರೆ, ಮೇಲೆ 5 ಕೊಟ್ಟಿದ್ದಾರೆ. ಇಲ್ಲಿ 1 ಇದೆ. ಈ ಕಡೆ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. ಇಲ್ಲಿ 2 ಕೊಟ್ಟಿದ್ದಾರೆ, ಇಲ್ಲಿ 4, ಇಲ್ಲಿ 8, ಇಲ್ಲಿ ಕಡೆ 64 ಇದೆ. ಈಗ 5 5ಲಿ 25, 1 1ಲಿ 1, ಇಲ್ಲಿ ಆನ್ಸರ್ 1 ಬರಬೇಕು. ಈಗ 8 8ಲಿ 64, ಇಲ್ಲಿ 64 ಇದೆ. 8 8ಲಿ 64, 2 2ಲಿ 4 4 ಇದೆ. ಆನ್ಸರ್ 1. ನೆಕ್ಸ್ಟ್ ಇಲ್ಲಿ 7 ಕೊಟ್ಟಿದ್ದಾರೆ, ಇಲ್ಲಿ 9, ಇಲ್ಲಿ 25, ಈ ಕಡೆ 2, ಇಲ್ಲಿ 14, 63, 50, ಈ ಕಡೆ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. 25 ಇಂಟು 2 ಮಾಡಿದ್ರೆ 50 ಬರುತ್ತೆ. ಇಲ್ಲಿ 50 ಇದೆ. 2 ಇಂಟು 7 ಮಾಡಿದ್ರೆ 7 2ಲಿ 14, ಇಲ್ಲಿ 14 ಇದೆ. 7 2ಲಿ 14. ನೆಕ್ಸ್ಟ್ 7 ಇಂಟು 9 ಮಾಡಿದ್ರೆ 63 ಬರುತ್ತೆ. ಇಲ್ಲಿ 63 ಇದೆ. ನೆಕ್ಸ್ಟ್ 9 ಇಂಟು 25 ಮಾಡಿದ್ರೆ 25 ಇಂಟು 9 ಮಾಡಿದ್ರೆ 225 ಬರುತ್ತೆ. ಆನ್ಸರ್ 225. ನೆಕ್ಸ್ಟ್ ಇಲ್ಲಿ 2 ಇದೆ, ಇಲ್ಲಿ 4, ಕೆಳಗಡೆ 20 ಬಂದಿದೆ. ಇಲ್ಲಿ 3, ಇಲ್ಲಿ 9, ಕೆಳಗಡೆ 90, ಇಲ್ಲಿ 1 5, ಇಲ್ಲಿ ಎಷ್ಟು ಬರಬೇಕು ಅಂತ ಕಂಡುಹಿಡಿಬೇಕು. ಇಲ್ಲಿ 20 ಹೆಂಗ್ ಬಂತು ಅಂತ ಫಸ್ಟ್ ಕಂಡುಹಿಡಿಬೇಕು. 2 2ಲಿ 4, 4 4ಲಿ 16, 16 ಪ್ಲಸ್ 4 ಕೂಡಿದ್ರೆ 20 ಬರುತ್ತೆ. ಇಲ್ಲಿ 20 ಇದೆ. ನೆಕ್ಸ್ಟ್ 3 3ಲಿ 9, 9 9ಲಿ 81, 81 ಪ್ಲಸ್ 9 ಕೂಡಿದ್ರೆ 90 ಬರುತ್ತೆ. ಇಲ್ಲಿ 90 ಇದೆ. ನೆಕ್ಸ್ಟ್ 1 1ಲಿ 1, 5 5ಲಿ 25, 25 ಪ್ಲಸ್ 1 26, ಆನ್ಸರ್ 26. ಇಲ್ಲಿ 3 5 3 6 ಬಾಕ್ಸ್ ಒಳಗಡೆ 30 ಕೊಟ್ಟಿದ್ದಾರೆ. 4 7 4 5 ಮಧ್ಯ 35, 3 5 4 5, ಇಲ್ಲಿ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು ಮಧ್ಯ.
ಇಲ್ಲಿ ಪ್ಲಸ್ ಮಾಡಿದ್ರೆ 30 ಬರಲ್ಲ. 6 3 9 9 5 14 14 30 ಬರಲ್ಲ. ಇಂಟು ಮಾಡೋಣ. 6 ಇಂಟು 5 6 5 30. ಇಲ್ಲಿ 30 ಇದೆ. ಎರಡನೇದು 5 7 35, ಇಲ್ಲಿ 35 ಇದೆ. ನೆಕ್ಸ್ಟ್ 5 5 25, ಇಲ್ಲಿ 25 ಬರ್ಬೇಕು ಆನ್ಸರು. ನೆಕ್ಸ್ಟ್ ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ, ಇಲ್ಲಿ 2 ಇದೆ, ಇಲ್ಲಿ 6 ಇದೆ. ಇಲ್ಲಿ ಎಷ್ಟು ಬರ್ಬೇಕು ಅಂತ ಕಂಡುಹಿಡಿಬೇಕು. ಒಂದ್ಲಿ 1, ಒಂದೆರಡ್ಲಿ 2, 2 3ಲಿ 6, 6 4ನೇ 24. ಆನ್ಸರ್ 24. ಸೀರಿಯಲ್ ಪ್ರಕಾರ ಹೋಗಿದೆ, 1 2 3 4 ಆ ತರ. ಆನ್ಸರ್ 24. ನೆಕ್ಸ್ಟ್ ಇಲ್ಲಿ 1 ಕೊಟ್ಟಿದ್ದಾರೆ, ಇಲ್ಲಿ 3, ಇಲ್ಲಿ 6 10 15 21 28. ಇಲ್ಲಿ ಎಷ್ಟು ಬರಬೇಕು ಅಂತ ಕಂಡುಹಿಡಿಬೇಕು. ಇಲ್ಲಿ 1ಕ್ಕೆ ಪ್ಲಸ್ 2 ಕೂಡಿದ್ರೆ 3 ಬಂದಿದೆ. ಇಲ್ಲಿ 3ಕ್ಕೆ ಪ್ಲಸ್ 3 ಕೂಡಿದ್ರೆ 6. ಇಲ್ಲಿ 6ಕ್ಕೆ 4 ಕೂಡಿದ್ರೆ 10. 10ಕ್ಕೆ 5 ಕೂಡಿದ್ರೆ 15. ಇಲ್ಲಿ 15ಕ್ಕೆ 6 ಕೂಡಿದ್ರೆ 21. 21ಕ್ಕೆ 7 ಕೂಡಿದ್ರೆ 28. 28ಕ್ಕೆ 8 ಕೂಡಿದ್ರೆ 36. ಆನ್ಸರ್ 36. ನೆಕ್ಸ್ಟು ಮೇಲ್ಗಡೆ 1 2 4 4 16 6. ಕೆಳಗಡೆ 1 2 3 8 5. ಇಲ್ಲಿ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. ಒಂದೆರಡ್ಲಿ 2, ಒಂದೆರಡ್ಲಿ 2, 2 2ಲಿ 4, 4 2ಲಿ 8, 8 2ಲಿ 16, 16 2ಲಿ 32. ಎಲ್ಲನೂ 2ರಿಂದ ಗುಣಿಸಿದ್ದಾರೆ. ಆನ್ಸರ್ 32 ಬರಬೇಕು. ನೆಕ್ಸ್ಟ್ ಇಲ್ಲಿ 7 ಇದೆ, ಇಲ್ಲಿ 3, ಇಲ್ಲಿ 9, ಇಲ್ಲಿ 8, ಇಲ್ಲಿ 1 ಇದೆ. ಇಲ್ಲಿ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. ಒಳಗಡೆ 10 ಇದೆ ಮಧ್ಯ. ಈ 7 ಪ್ಲಸ್ 3ನ್ನ ಕೂಡಿದ್ರೆ 10 ಬರುತ್ತೆ. ಈ 9 ಮೇಲ್ಗಡೆ ಇರೋ 1ನ್ನ ಕೂಡಿದ್ರೆ 10 ಬರುತ್ತೆ. ಇಲ್ಲಿ 8ಕ್ಕೆ 2 ಸೇರಿಸಿದ್ರೆ 10 ಆಗುತ್ತೆ. ಆನ್ಸರ್ 2. ನೆಕ್ಸ್ಟ್ ಇಲ್ಲಿ 9 ಕೊಟ್ಟಿದ್ದಾರೆ, ಇಲ್ಲಿ 18, ಇಲ್ಲಿ 36, ಇಲ್ಲಿ 72, ಇಲ್ಲಿ 144. ಇಲ್ಲಿ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. ಇಲ್ಲಿ 9ಕ್ಕೆ 9 ಸೇರಿಸಿದ್ರೆ 18 ಆಗುತ್ತೆ. 9 2ಲಿ 18. ಇಲ್ಲಿ 18ಕ್ಕೆ 18 ಸೇರಿಸಿದ್ರೆ 36 ಆಗುತ್ತೆ. 18 2ಲಿ 36. 36ಕ್ಕೆ 36 ಸೇರಿಸಿದ್ರೆ 72 ಆಗುತ್ತೆ. 36 2ಲಿ 72. 72ಕ್ಕೆ 72 ಸೇರಿಸಿದ್ರೆ 144 ಆಗುತ್ತೆ. 144ಕ್ಕೆ 144 ಸೇರಿಸಿದ್ರೆ 288 ಆಗುತ್ತೆ. ಆನ್ಸರ್ 288. ನೆಕ್ಸ್ಟ್ ಕ್ವಶನ್, ಇಲ್ಲಿ 52 ಕೊಟ್ಟಿದ್ದಾರೆ, ಮಧ್ಯ 16, ಈ ಕಡೆ 61,
64, 30, 32, 35. ಇಲ್ಲಿ ಎಷ್ಟು ಬರಬೇಕು ಅಂತ ಕಂಡುಹಿಡಿಬೇಕು. ಈ ಕಡೆ 43 ಕೊಟ್ಟಿದ್ದಾರೆ. ಆನ್ಸರ್ 10, 27, 15, 28 ಕೊಟ್ಟಿದ್ದಾರೆ. ಮೊದಲು ಈ 16 ಹೆಂಗ್ ಬಂತು ಅಂತ ಕಂಡುಹಿಡಿಬೇಕು. 52ನ 5 ಪ್ಲಸ್ 2 ಮಾಡಿದ್ರೆ 7 ಆಗುತ್ತೆ. ಈ ಕಡೆ 61ನ 6 ಪ್ಲಸ್ 1 ಮಾಡಿದ್ರೆ 7 ಆಗುತ್ತೆ. 7 ಪ್ಲಸ್ 7ನ ಕೂಡಿದ್ರೆ 14 ಆಗುತ್ತೆ. 7 ಇಂಟು 7 ಮಾಡಿದ್ರೆ 7 ಒಳ್ಳೆ 49 ಆಗುತ್ತೆ. ಇಲ್ಲಿ 16 ಇದೆ. ಈ 52ನ ಇಂಟು ಮಾಡಬೇಕು. 5 ಇಂಟು 2 ಮಾಡಿದ್ರೆ 10 ಬರುತ್ತೆ. 5 2 10. ಈ ಕಡೆ 6 ಇಂಟು 1, 6 1 6 ಬರುತ್ತೆ. ಟೋಟಲ್ 10 6 ಕೂಡಿದ್ರೆ 16 ಬರುತ್ತೆ. ಇಲ್ಲಿ 16 ಬಂದಿದೆ. 2ರಿಂದ 64 ಇದೆ. ಅದನ್ನ 6 ಇಂಟು 4 ಮಾಡಿದ್ರೆ 24 ಬರುತ್ತೆ. ಈ ಕಡೆ 32 ಇದೆ. 3 ಇಂಟು 2 ಮಾಡಿದ್ರೆ 6 ಬರುತ್ತೆ. 24 ಮತ್ತೆ 6ನ್ನ ಕೂಡಿದ್ರೆ 30 ಬರುತ್ತೆ. ಇದೇ 30 ಇದೆ. ಈ 35ನ 3 ಇಂಟು 5 ಮಾಡಿದ್ರೆ 5 3 15. 43ನ 4 ಇಂಟು 3 ಮಾಡಿದ್ರೆ 4 3 12. 15ನ್ನು 12ನ್ನು ಕೂಡಿದ್ರೆ 27 ಬರುತ್ತೆ. ಆನ್ಸರ್ 27. ನೆಕ್ಸ್ಟ್ ಕ್ವಶನ್. ಇಲ್ಲಿ 3 ಇದೆ. ಇಲ್ಲಿ 19 ಇದೆ. ಇಲ್ಲಿ 5 ಇದೆ. ಇಲ್ಲಿ 5 ಇದೆ. ಇಲ್ಲಿ 39 ಇದೆ. ಇಲ್ಲಿ 7 ಇದೆ. ಇಲ್ಲಿ 9 ಇದೆ. ಇಲ್ಲಿ ಎಷ್ಟು ಬರಬೇಕು ಅಂತ ಕಂಡುಹಿಡಿಬೇಕು. ಈ ಕಡೆ 5 ಇದೆ. ಈಗ ಈ ಕಡೆ ಇರೋ 3ನ್ನು ಈ ಕಡೆ ಇರೋ 5ನ್ನು ಇಂಟು ಮಾಡಬೇಕು. 3 5 15. 15ಕ್ಕೆ 4ನ್ನ ಸೇರಿಸಿದ್ರೆ 19. ಇಲ್ಲಿ 19 ಇದೆ. ಈಗ 5 ಇಂಟು 7 5 7 35. 35ಕ್ಕೆ 4ನ್ನ ಸೇರಿಸಿದ್ರೆ 39. 9 5 45 45. 45ಕ್ಕೆ 4 ಸೇರಿಸಿದ್ರೆ 49. ಇಲ್ಲಿ 49 ಬರ್ಬೇಕು ಆನ್ಸರು.